ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೊದಲ ಮಳೆಗೆ 5 ಬಲಿಯಾಗಿದ್ರು. ಈಗ ಮೃತರ ಕುಟುಂಬಕ್ಕೆ ಸರ್ಕಾರದಿಂದ 5 ಲಕ್ಷ ಪರಿಹಾರ ಘೋಷಣೆ ಮಾಡಲಾಗಿದೆ. ಮೃತಪಟ್ಟವರ ಕುಟುಂಬಕ್ಕೆ ತಲಾ 5 ಲಕ್ಷ ಪರಿಹಾರ ಘೋಷಣೆ ಮಾಡಲಾಗಿದೆ. ತಲಾ 5 ಲಕ್ಷ ರೂಪಾಯಿ ವಿತರಣೆ ಮಾಡಿದ್ದಾರೆ ರಾಜ್ಯ ಸರ್ಕಾರ. ಕುಟುಂಬಸ್ಥರಿಗೆ ಚೆಕ್ ವಿತರಣೆ ಮಾಡಿದ್ದಾರೆ ಸಚಿವ ಗುಂಡೂರಾವ್. ದಿನೇಶ್ ಗುಂಡೂರಾವ್ ಅವರು ಆಗಮಿಸಿದ್ರು. ಕುಟುಂಬಸ್ಥರಿಗೆ ಚೆಕ್ ವಿತರಣೆ ಮಾಡಿದ್ದಾರೆ. ಇನ್ನು ನಿನ್ನೆ ಪ್ರಕೃತಿ ವಿಕೋಪಕ್ಕೆ ಒಟ್ಟು 5 ಸಾವುಗಳಾಗಿತ್ತು. ಒಂದೇ ದಿನ ದಕ್ಷಿಣ ಕನ್ನಡದಲ್ಲಿ 5 ಸಾವನ್ನಪ್ಪಿದ್ರು. ಈ ಘಟನೆಗೆ ಸಂಬಂಧಪಟ್ಟಂತೆ ನಿನ್ನೆ ದಿನೇಶ್ ಗುಂಡೂರಾವ್ ಅವರಿಗೆ ಸಿಎಂ ಅವರು ಕೂಡ ಕ್ಲಾಸ್ ತೆಗೆದುಕೊಂಡಿದ್ರು. ತಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ಕೆಲವು ಮಾಹಿತಿಗಳನ್ನು ಸಿಎಂ ಅವರಿಗೆ ಕೊಡೋದಿದೆಯಂತ ನಿನ್ನೆ ಮೀಟಿಂಗ್ನಲ್ಲಿ ದಿನೇಶ್ ಗುಂಡೂರಾವ್ ಅವರು ಭಾಗಿಯಾಗಿದ್ದರು. ಇದೆಲ್ಲ ಬೇಡ, ಮೊದಲು ನೀವು ನಿಮ್ಮ ಜಿಲ್ಲೆಗೆ ತೆರಳಿ, ಉಸ್ತುವಾರಿಯಾಗಿರುವಂತಹ ಜಿಲ್ಲೆಗೆ ತೆರಳಿ, ಅಲ್ಲಿ ಮಳೆಯಿಂದ ಆಗಿರುವಂತಹ ನಷ್ಟ ಏನೇನೆಲ್ಲ ಅವಾಂತರ ಆಗಿದೆ ಅದನ್ನು ಮೊದಲು ಅವಲೋಕನ ಮಾಡಿ ಅಂತ ಕಳಿಸಿಕೊಟ್ಟಿದ್ರು. ಇದೀಗ ದಿನೇಶ್ ಗುಂಡೂರಾವ್ ಕುಟುಂಬಸ್ಥರನ್ನ ಭೇಟಿಯಾಗಿದ್ದಾರೆ. ಒಟ್ಟು 5 ಸಾವು ನೋವುಗಳು ಸಂಭವಿಸಿತ್ತು. 5 ಸಾವುಗಳಿಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದಿಂದ ತಲಾ 5 ಲಕ್ಷ ಪರಿಹಾರ ಘೋಷಣೆಯಾಗಿತ್ತು. ಈ ಪರಿಹಾರವನ್ನು ಇದೀಗ ದಿನೇಶ್ ಗುಂಡೂರಾವ್ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಿದ್ದಾರೆ. ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ಆ ಕುಟುಂಬಸ್ಥರನ್ನ ಭೇಟಿಯಾಗಿ ದಿನೇಶ್ ಗುಂಡೂರಾವ್ ಮಾತನಾಡಿದ್ದಾರೆ. ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ, ಧೈರ್ಯ ತುಂಬಿದ್ದಾರೆ. ರಾಜ್ಯ ಸರ್ಕಾರ ನಿಮ್ಮೊಂದಿಗೆ ಇದೆ ಅನ್ನುವಂತಹ ಒಂದು ಅಭಯ ಹಸ್ತವನ್ನು ಚಾಚಿದ್ದಾರೆ. ಅದೇ ರೀತಿಯಾಗಿ ತಲಾ 5 ಲಕ್ಷ ಪರಿಹಾರ ಘೋಷಣೆ ಮಾಡಲಾಗಿತ್ತು. ರಾಜ್ಯ ಸರ್ಕಾರದಿಂದ ಇದೀಗ 5 ಲಕ್ಷ ಪರಿಹಾರ ಘೋಷಣೆಯಾಗಿರುವಂಥದ್ದನ್ನು ಕುಟುಂಬಸ್ಥರಿಗೆ ದಿನೇಶ್ ಗುಂಡೂರಾವ್ ಹಸ್ತಾಂತರ ಮಾಡಿದ್ದಾರೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಇನ್ನು ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರು ಆಣತಿ ಕೊಡ್ತಾ ಇದ್ದಂತೆ ತಕ್ಷಣವೇ ಅವರು ದಕ್ಷಿಣ ಕನ್ನಡ ಜಿಲ್ಲೆಯತ್ತ ದೌಡಾಯಿಸಿ ಬಂದಿದ್ದರು. ಅದಾದ ನಂತರ ಈ ಒಂದು ಆಸ್ತಿ ಪಾಸ್ತಿ ನಷ್ಟ ಎಲ್ಲೆಲ್ಲಿ ಉಂಟಾಗಿತ್ತು ಆ ಜಾಗಗಳಿಗೂ ಕೂಡ ಭೇಟಿ ಕೊಟ್ಟಿದ್ದರು. ಅದೇ ರೀತಿಯಾಗಿ ಏನೇನೆಲ್ಲ ಸಮಸ್ಯೆಗಳು ಉಂಟಾಗಿತ್ತು ಅದನ್ನು ಕೂಡ ಮಾಹಿತಿಗಳನ್ನು ಪಡೆದುಕೊಂಡಿದ್ದರು. ಅದಾದ ನಂತರ ಕುಟುಂಬಸ್ಥರನ್ನ ಭೇಟಿ ಮಾಡಿ ಕುಟುಂಬಸ್ಥರಿಗೆ ಧೈರ್ಯ ತುಂಬಿ ಸಾಂತ್ವನ ಹೇಳಿ ರಾಜ್ಯ ಸರ್ಕಾರದ ವತಿಯಿಂದ ಪರಿಹಾರ ಅವರ ಕೈಗೆ ವಿತರಣೆ ಮಾಡಿದ್ದಾರೆ. ಇನ್ನು ಇವತ್ತು ಕೂಡ ಮಳೆ ಮುಂದುವರಿಯುವಂತಹ ಸಾಧ್ಯತೆ ಇದೆ. ಹೀಗಾಗಿ ದಿನೇಶ್ ಗುಂಡೂರಾವ್ ಅವರು ಕೂಡ ಜಿಲ್ಲೆಯಲ್ಲಿ ಬೀಡು ಬಿಟ್ಟಿದ್ದಾರೆ. ಆಸ್ತಿ ಪಾಸ್ತಿ ಹಾನಿ ಉಂಟಾಗಿರೋದ್ರಿಂದಾಗಿ ಜಿಲ್ಲೆಯಾದ್ಯಂತ ಇವತ್ತು ಭೇಟಿ ಕೊಡುವಂತಹ ಸಾಧ್ಯತೆ ಇದೆ. ಅದೇ ರೀತಿಯಾಗಿ ಎಲ್ಲೆಲ್ಲಿ ಅವಘಡಗಳು ಉಂಟಾಗಿತ್ತು ಅಲ್ಲಲ್ಲಿ ಭೇಟಿ ಕೊಟ್ಟು ಪರಿಶೀಲನೆ ಮಾಡುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆದಿತ್ಯ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸರಿಸುಮಾರು 5 ಜನ ನಿನ್ನೆ ಉಸಿರು ಚೆಲ್ಲಿದ್ರು. ಇದಾದ ನಂತರ ತರಾತುರಿಯಲ್ಲಿ ದಿನೇಶ್ ಗುಂಡೂರಾವ್ ಅವರು ಕೂಡ ಜಿಲ್ಲೆಗೆ ಆಗಮಿಸಿದ್ದಾರೆ. ಏನೆಲ್ಲ ಪರಿಶೀಲನೆ ಮಾಡಿದ್ದಾರೆ ಜಿಲ್ಲಾಧ್ಯಕ್ಷರು, ಅದೇ ರೀತಿಯಾಗಿ ಪರಿಹಾರ ಘೋಷಣೆ ಮಾಡಿದ್ದಾರೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ? ಸಂತೋಷ್, ಹೌದು, ನಿನ್ನೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆಯ ಆರ್ಭಟಕ್ಕೆ ಸುಮಾರು 7 ಜನ ಸಾವನ್ನಪ್ಪಿದ್ರು. ಪ್ರಮುಖವಾಗಿ ಮೋಂಟೆಪದ ಅಂದ್ರೆ ಮಂಜನಾಡಿ ಗ್ರಾಮ ಪಂಚಾಯತ್ ಏನಿದೆ, ಉಳ್ಳಾಳದ ಮಂಜನಾಡಿ ಗ್ರಾಮ ಪಂಚಾಯತ್ ನ ಮೋಂಟೆಪದವಿನಲ್ಲಿ ಒಂದೇ ಕುಟುಂಬದ ಮೇಲೆ ಏನು ಮನೆ ಬಿದ್ದು
ಅಲ್ಲಿ ಮೃತಪಟ್ಟಿದ್ರು 3 ಜನ. ಸೊ ಇವರಿಗೂ ಕೂಡ ಈಗ ಪರಿಹಾರ ಘೋಷಣೆ ಮಾಡಿದ್ದಾರೆ ದಿನೇಶ್ ಗುಂಡೂರಾವ್ ಅವರು. ಈ ವಿಚಾರ ತಿಳಿತಾ ಇದ್ದಂತೆ ಸಿಎಂ ಸಿದ್ದರಾಮಯ್ಯನವರ ಸೂಚನೆಯ ಮೇರೆಗೆ ನಿನ್ನೆ ಉಸ್ತುವಾರಿ ಸಚಿವರಾಗಿರುವಂತಹ ಗುಂಡೂರಾವ್ ಜಿಲ್ಲೆಗೆ ದೌಡಾಯಿಸಿದ್ರು. ಬಂದ ಕೂಡಲೇ ಸಂಜೆ ಮಂಜನಾಡಿಗೆ ಭೇಟಿ ಕೊಟ್ಟರು. ಆಮೇಲೆ ಅದೇ ಉಳ್ಳಾಲದ ಸಮೀಪದಲ್ಲಿ ಇನ್ನೋರ್ವ ಬಾಲಕಿ ಕೂಡ ಕಾಂಪೌಂಡ್ ಕುಸಿತಕ್ಕೆ ಒಳಗಾಗಿ ಸಾವನ್ನಪ್ಪಿದ್ಲು. ಅವರ ಪೋಷಕರನ್ನ ಕೂಡ ಮೀಟ್ ಮಾಡಿದ್ರು. ಆ ಬಳಿಕ ಮೋಂಟೆ ಪದವಿನ ಸಂತ್ರಸ್ತರು ಯಾರಿದ್ದಾರೋ ಅವರ ಕುಟುಂಬದವರನ್ನ ಕೂಡ ಆಸ್ಪತ್ರೆಯಲ್ಲಿ ಮೀಟ್ ಮಾಡಿದ್ರು. ಆ ಸ್ಥಳದಲ್ಲೇ ಅವರಿಗೆ 5 ಲಕ್ಷ ರೂಪಾಯಿ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ. ಅಂದ್ರೆ ನಿನ್ನೆ ಏನು ಅವಘಡಗಳು ಸಂಭವಿಸಿತ್ತು ಎಲ್ಲಾ ಸಂತ್ರಸ್ತರಿಗೂ ಕೂಡ ತಲಾ 5 ಲಕ್ಷ ರೂಪಾಯಿ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ. ಮೋಂಟೆ ಪದವಿನ ಕುಟುಂಬಕ್ಕೆ ಒಟ್ಟು 15 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಆಗಿದೆ ಮತ್ತು ನೈಮಾ ಅನ್ನುವಂತ ಬಾಲಕಿಯ ಕುಟುಂಬಕ್ಕೆ 5 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಆಗಿದೆ. ಇದರೊಂದಿಗೆ ಬೆಳ್ತಂಗಡಿಯಲ್ಲಿ ಏನೋ ಓರ್ವ ಪವರ್ ಮ್ಯಾನ್ ಸಾವನ್ನಪ್ಪಿದ್ರು, ಅವ್ರಿಗೂ ಕೂಡ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ. ಇದರೊಂದಿಗೆ ಇವತ್ತು ಜಿಲ್ಲಾಡಳಿತದ ಜೊತೆಗೆ ವಿಶೇಷ ಸಭೆಯನ್ನ ಕೂಡ ಮಾಡಲಿದ್ದಾರೆ. ಮಳೆ ಹಾನಿ ಮತ್ತು ಸಮುದ್ರ ತೀರದಲ್ಲಿ ಕಡಲ ಕೊರೆತದ ಸಮಸ್ಯೆ ಕೂಡ ಇದೆ. ಈ ಬಾರಿ ಮಳೆ ಬಹಳ ದೊಡ್ಡ ಮಟ್ಟಿನಲ್ಲಿ ಆರ್ಭಟವನ್ನ ಮಾಡುವಂತ ಸಾಧ್ಯತೆ ಇದೆ. ಹಾಗಾಗಿ ಅಧಿಕಾರಿಗಳ ಜೊತೆಗೂ ಕೂಡ ಇವತ್ತು ಸಭೆಯನ್ನ ಮಾಡ್ಲಿಕ್ಕಿದ್ದಾರೆ. ಮತ್ತೆ ಇನ್ನೊಂದು ಡೆವಲಪ್ಮೆಂಟ್ ಏನಾಗಿದೆ ಅಂದ್ರೆ ಏನು ನಿನ್ನೆ ಆ ಒಂದು ಮೋಂಟೆ ಪಡವಿನಲ್ಲಿ ಒಂದು ಮನೆಯ ಮೇಲೆ ಗುಡ್ಡ ಕುಸಿತ್ತು. ಇದಕ್ಕೆ ಕಾರಣವಾಗಿರುವಂತದ್ದು ಅವೈಜ್ಞಾನಿಕ ರಸ್ತೆ ಕಾಮಗಾರಿ ಅನ್ನುವಂತ ಒಂದು ಆರೋಪ ಕೇಳಿ ಬರ್ತಾ ಇದೆ. ಆ ಮನೆಯ ಮೇಲ್ಗಡೆ ಒಂದು ರಸ್ತೆ ಕಾಮಗಾರಿ ನಡೆದಿತ್ತು. ಇದರ ಅವೈಜ್ಞಾನಿಕತೆಯಿಂದಲೇ ನಿನ್ನೆ ಈ ದುರಂತ ಸಂಭವಿಸಿದೆ ಅನ್ನುವಂತ ಕಾರಣದಿಂದಾಗಿ ಸ್ಥಳೀಯ ಮಂಜನಾಡಿ ಗ್ರಾಮ ಪಂಚಾಯತ್ ಪಿಡಿಒ, ಕೆಬಿಎಲ್ ಅಧಿಕಾರಿಗಳು ಮತ್ತೆ ಏನು ಇಂಜಿನಿಯರ್ಗಳಿದ್ದಾರೋ ಅವರ ವಿರುದ್ಧ ಈಗ ಕೊಣಾಜೆ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಲಾಗಿದೆ. ತೇಜಸ್ ಅನ್ನುವಂತವರ ದೂರಿನ ಮೇರೆಗೆ ಸದ್ಯ ಪ್ರಕರಣ ದಾಖಲಾಗಿದೆ. ಧನ್ಯವಾದಗಳು ಆದಿತ್ಯ ನಿಮ್ಮೆಲ್ಲ ಮಾಹಿತಿಗೆ.